ಹೇಳಿ ವಸುದವ್ರ. ನವೀನ್, ಒಂದು ಗುಡ್ ನ್ಯೂಸ್. ಏನು ಗುಡ್ ನ್ಯೂಸಾ? ನಂದನ್ ಅವರು ನಮ್ಮ ಲಲಿತಕ್ಕನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾರೆ. ಹೌದಾ? ಹೌದು. ಈಗ ತಾನೇ ಅಮ್ಮ ನಂದನ್ ಹತ್ರ ಫೋನ್ ಮಾಡಿ ಮಾತಾಡಿದ್ರು. ಲಲಿತಾತ್ಗೆ ಒಳ್ಳೆತನ ನೋಡಿ ಅವ್ರ ಮಗನ ಇವ್ರ ಮಗು ತರ ಅಂತ ನೋಡ್ಕೊಳ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾರೆ. ಹೌದಾ? ನನಗಂತೂ ವಿಷಯ ಕೇಳಿ ತುಂಬಾ ಖುಷಿ ಆಗ್ತದೆ. ನಮ್ಮನೇಲೂ ಅಷ್ಟೇ, ಎಲ್ರು ತುಂಬಾ ಖುಷಿಯಾಗಿದ್ದಾರೆ. ಹಾಗೆ ಇನ್ನೊಂದು ವಿಷಯ ಕೇಳಬೇಕಿತ್ತು. ಏನು? ನಿಮ್ ಲಲಿತಕ್ಕ ಈ ಮದುವೆಗೆ ಒಪ್ಕೊಂಡ್ರ? ಮೊದಲು ಒಪ್ಪಿರ್ಲಿಲ್ಲ. ಈಗ ಯಾಕೆ ನನಗೆ ಮದುವೆ, ನಾನು ನಿಮ್ಗಳ ಜೊತೆ ಹೀಗೆ ಇದ್ಬಿಡ್ತೀನಿ ಅಂತ ಹಠ ಮಾಡ್ತಿದ್ರು. ನಂದನ್ ಅವ್ರ ಮಗು 4 ದಿನ ನಮ್ಮ ಜೊತೆಲಿ ಇತ್ತಲ್ಲ, ಮಗುನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಮಗುನ ಬಿಟ್ಟಿರೋಕ್ಕಾಗದೆ ಆ ಮಗುಗೆ ತಾಯಿ ಸ್ಥಾನದಲ್ಲಿ ಇರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಏನೋ ಒಟ್ನಲ್ಲಿ ಅವ್ರ ಜೀವನದಲ್ಲಿ ಹೊಸ ದಾರಿ ಕಾಣ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಯ್ತು. ಆದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಬೇಜಾರ? ಯಾಕೆ? ಇಷ್ಟು ವರ್ಷ ಅವ್ರ ಜೊತೆನಲ್ಲಿದ್ದು ಈಗ ಅವ್ರನ್ನೆಲ್ಲ ಬಿಟ್ಟು ಮದ್ವೆ ಮಾಡ್ಕೊಂಡು ನಿಮ್ಮ ಮನೆಗೆ ಬರ್ಬೇಕಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಬೇಬಿಯವರೇ, ನಿಮಗೆ ಅವ್ರನ್ನೆಲ್ಲ ಬಿಟ್ಟು ನಮ್ಮ ಮನೆಗೆ ಬರಬೇಕು ಅಂತ ಅಷ್ಟು ಬೇಜಾರಾದರೆ ನಾನೇ ಒಂದು ಕೆಲಸ ಮಾಡ್ತೀನಿ. ನಮ್ಮ ತಾಯಿನ ಕರ್ಕೊಂಡು ನಿಮ್ಮ ಮನೆಗೆ ಬಂದು ಇದ್ಬಿಡ್ತೀನಿ. ಅವಾಗ ಯಾರಿಗೂ ಬೇಜಾರಾಗೋದಿಲ್ಲ. ನೀವು ನಿಜವಾಗ್ಲೂ ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀರಾ? ಪ್ರೀತಿಲಿ ಮೋಸ ಹೋದವ್ರಿಗೆ ಪ್ರೀತಿ ಬೆಲೆ ಏನು ಅಂತ ಗೊತ್ತಿರುತ್ತೆ. ನಮ್ಮನ್ನು ಯಾರೋ ಒಬ್ರು ಇಷ್ಟೊಂದು ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅವ್ರನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ಧರ್ಮ ಅಲ್ವಾ? ನನ್ನ ಪ್ರೀತಿ ಬಗ್ಗೆ ಯಾವ ಅನುಮಾನನೂ ಬೇಡ. ನವೀನ್, ನನ್ನ ಮನ್ಸಾರೆ ಒಪ್ಪಿನೇ ನಿಮ್ಮನ್ನ ಮದುವೆ ಆಗ್ತಿರೋದು. ನಿಮ್ಗೆ ಯಾಕೆ ಈ ಅನುಮಾನ? ಯಾಕೆಂದ್ರೆ ನಮ್ಮಿಬ್ರು ಸ್ಥಾನಮಾನದಲ್ಲಿ ತುಂಬಾ ವ್ಯತ್ಯಾಸ ಇದೆ. ನಾಳೆ ಇದರಿಂದ ಸಮಸ್ಯೆ ಆಗ್ಬಾರ್ದು ಅಲ್ವಾ? ನಾನು ಈ ಮದುವೆಗೆ ಒಪ್ಕೊಂಡಿದ್ದು ನಿಮ್ಮ ಒಳ್ಳೆ ಮನ್ಸನ್ನು ನೋಡಿ. ಬರೀ ಆಸ್ತಿ ಅಂತಸ್ತಿಂದ ಜೀವನ ಸಂತೋಷವಾಗಿರಲ್ಲ. ಅದಕ್ಕೆ ಬೇಕಾಗಿರೋದು ಅರ್ಥ ಮಾಡ್ಕೊಳ್ಳೋ ಮನಸ್ಸು. ಆ ಮನ್ಸು ನಿಮಗಿದೆ, ಅದಕ್ಕೆ ಮದುವೆಗೆ ಒಪ್ಕೊಂಡೆ. ಇದರಲ್ಲಿ ಯಾರ ಬಲವಂತನೂ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದೇ ಬೇಬಿಯವರೇ. ನಿಮ್ಮ ಮನೇಲಿ ಎಲ್ಲರೂ ಒಳ್ಳೆಯವರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾನು ಹಾಗಲ್ಲ. ಎಲ್ಲದಕ್ಕೂ ಅನುಮಾನ ಪಡ್ತೀನಿ, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೀನಿ. ಆದರೆ ನೀವು ಮಾತ್ರ ಬೇಜಾರು ಮಾಡ್ಕೋಬಾರ್ದು. ಒಂದು ಕೆಲಸ ಮಾಡಿ ಬೇಬಿಯವರೇ, ನಿಮ್ಮ ಇಷ್ಟ ಕಷ್ಟಗಳು ಏನೇನಿದೆ ಎಲ್ಲ ಒಂದು ಲಿಸ್ಟ್ ಮಾಡಿ ಕೊಟ್ಬಿಡಿ. ನಿಮ್ಗೆ ಹೆಂಗೆ ಬೇಕೋ ಹಂಗಿರ್ತೀನಿ. ನಾನು ಲಿಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ದಿನ ಪೂರ್ತಿ ಆಗ್ಬಿಡುತ್ತೆ. ಅದನ್ನ ನೀವು ನೋಡಿ ಶಾಕ್ ಆಗ್ಬಿಡ್ತೀರಾ. ಈಗ ಅದೆಲ್ಲ ಬೇಡ. ನಿಮ್ಮ ಮಗಳನ್ನ ಮೀಟ್ ಮಾಡಬೇಕು, ಕಳ್ಸ್ಕೊಡಿ ಅಂತ ನಮ್ಮ ಅಮ್ಮನ ಹತ್ರ ಪರ್ಮಿಷನ್ ಕೇಳಿ. ಏನು? ನಾನು ಅನ್ನಪೂರ್ಣಮ್ಮನವ್ರ ಹತ್ರ ಬಂದು ನಿಮ್ಮ ಮಗಳನ್ನ ಮೀಟ್ ಮಾಡಬೇಕು, ಕಳ್ಸ್ಕೊಡಿ ಅಂತ ಕೇಳಬೇಕಾ? ನನ್ನ ಮೀಟ್ ಮಾಡ್ಬೇಕಂದ್ರೆ ಕೇಳಲೇಬೇಕಪ್ಪ. ನನಗೆ ಅವ್ರ ಮುಂದೆ ನಿಂತು ಮಾತಾಡೋಕ್ಕೆ ಇನ್ನೂ ಧೈರ್ಯ ಬಂದಿಲ್ಲ. ಅಂಥದ್ರಲ್ಲಿ ಇದನ್ನು ಕೇಳ್ತೀನ? ಯಾಕ್ರಿ, ನಮ್ಮ ಅತ್ತೆ ಕಂಡ್ರೆ ಅಷ್ಟೊಂದು ಭಯನಾ? ಅವ್ರೇನು ಭಯ ಪಡಿಸೋ ಥರ ಇದ್ದಾರಾ? ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಅವ್ರು ನೋಡೋಕ್ಕೆ ದೇವತೆ ಥರ ಕಾಣ್ತಾರೆ. ನನಗಿರೋದು ಬೇರೆ ಥರ ಭಯ ಅಲ್ಲ, ಗೌರವದ ಭಯ. ಯಾಕ್ರಿ ನಗ್ತಾ ಇದ್ದೀರಾ? ನಿಮ್ಗಿಷ್ಟು ಭಯ ಇದೆ ಅಂತ ಗೊತ್ತಾದ್ಮೇಲೆ ನಗು ಬರ್ದೇ ಇರುತ್ತಾ? ಏನ್ರಿ ಬಾರಿ ಕಿಂಡಲ್ ಮಾಡ್ತಾ ಇದ್ದೀರಾ? ಇರಿ, ಜಾನ್ವಿ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ಬಗ್ಗೆ. ಹಾ? ಏನತ್ತೆ ತುಂಬಾ ಖುಷಿಯಾಗಿದ್ದೀರಾ? ನಾನೇ ನಿನ್ನ ಕರಿಬೇಕು ಅಂತ ಇದ್ದೆ ಲಲಿತಾ, ಅಸಲ್ ನೀನೇ ಬಂದ್ಬಿಟ್ಟಿಯಲ್ಲ. ಏನ್ ವಿಷಯ? ಅದೇ ಪುರೋಹಿತರ ಹತ್ರ ಇವಾಗ ತಾನೇ ಮಾತಾಡಿದ್ದೆ. ನಿಶ್ಚಿತಾರ್ಥ ಮಾಡಕ್ಕೆ ದಿನ ಕೇಳಿದ್ನಲ್ಲ, ಮುಂದಿನ ಶುಕ್ರವಾರ ಒಳ್ಳೆ ದಿನ ಅಂತೆ. ಅವತ್ತೇ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ನನಗೆ ಬೇಬಿ ವಸುದ ಜೀವನದ ಜೊತೆ ನಿನ್ನ ಜೀವನದ ಬಗ್ಗೆನೂ ಚಿಂತೆ ಆಗಿತ್ತು. ಆದರೆ ಆ ದೇವ್ರ ದಯೆಯಿಂದ ನಿನ್ನ ಜೀವನನೂ ಸರಿ ಹೋಯ್ತು. ಇನ್ನೊಂದು ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ನೀವು ನನ್ನ ಅತ್ತೆ ಸ್ಥಾನದಲ್ಲಿದ್ರು ನಂಗೆ ತಾಯಿ ಪ್ರೀತಿ ಕೊಟ್ಟಿದ್ದೀರಾ. ಶ್ರೀ ನನ್ನನ್ನು ಹೆತ್ತ ಮಗನ್ಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ. ಹೀಗಿರ್ಬೇಕಾದ್ರೆ ನಂಗೆ ಚಿಂತೆ ಯಾಕತ್ತೆ? ಹಾಗೆ ನೋಡೋಕೆ ಹೋದ್ರೆ ನಾನು ಇಲ್ಲೇ ತುಂಬ ಸಂತೋಷವಾಗಿರೋದು. ಹಾಗಲ್ಲಮ್ಮ, ನಿನಗೆ ಇನ್ನೂ ಜೀವನ ಅನ್ನೋದಿದೆ. ನಾನು, ಮಾಲ್ತಿ, ಶ್ರೀ ಎಲ್ರೂ ಎಷ್ಟೇ ಪ್ರೀತಿ ತೋರಿಸ್ಬೋದು. ಆದರೆ ನಿನ್ನ ಜೀವನದ ಬಗ್ಗೆ ಚಿಂತೆ ಮಾಡಿದರೆ ಅದರಲ್ಲಿ ಒಂದು ದೊಡ್ಡ ಕೊರತೆ ಇದೆ. ಆದರೆ ನೀನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯಾರಿಗೂ ಹೇಳ್ಕೊಳಕ್ಕಾಗದೆ ನಮ್ಮೆಲ್ಲರ ಸಂತೋಷಕ್ಕೋಸ್ಕರ ಬದುಕ್ತಿದೀಯ. ಹಾಗಂತ ನಾವು ಸುಮ್ಮನೆ ಇದ್ದರೆ ನಾವು ಸ್ವಾರ್ಥಿಗಳಾಗಿರ್ತೀವಿ. ನಿನ್ನ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವಮ್ಮ? ಈಗ ಹಳೆಯದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೋಬೇಡ. ಮುಂದಿನ ಜೀವನನ ಸುಂದರವಾಗಿ ರೂಪಿಸ್ಕೊಳ್ಳೋದ್ ಕಡೆ ಗಮನ ಕೊಡು. ವಸುಧಾ ಬೇಬಿಗೂ ಇದನ್ನೇ ಹೇಳಿದ್ದೀನಿ. ಅಂದ್ಹಾಗೆ ವಸುಧಾ ಬೇಬಿ ಎಲ್ಲ ಎಲ್ಲಿ? ಬೇಬಿ ವಸುಧಾ, ಅತ್ತೆ, ಮುಂದಿನ ಶುಕ್ರವಾರ ನೀವು 3 ಜನದು ನಿಶ್ಚಿತಾರ್ಥ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ.
ನಿಮ್ಮ 3 ಜನರ ಬದುಕಿನಲ್ಲಿ ಹೊಸ ಬೆಳಕು ಮೂಡ್ತಿದೆ. ಇದೇ ಸಂತೋಷ ನಿಮ್ಮ ಜೀವನದಲ್ಲಿ ಸದಾ ಇದ್ರೆ ಅಷ್ಟೇ ಸಾಕು ನನಗೆ. ಬೇಬಿ, ಈಗಲೇ ಸುನಿಲ್ ಫೋನ್ ಮಾಡಿ ಹೇಳ್ಬಿಡಮ್ಮ. ಸರಿ ಅಮ್ಮ. ವಸುಧಾ, ನವೀನ್ಗೂ ಫೋನ್ ಮಾಡಿ ಹೇಳ್ಬಿಡಮ್ಮ. ತುಂಬಾ ಟೈಮ್ ಇಲ್ಲ, ಎಲ್ಲ ಸಿದ್ಧತೆಗಳು ಬೇಗ ಬೇಗ ಮಾಡ್ಬಿಡ್ಬೇಕು. ಸರಿ ಅತ್ತೆ. ಅಕ್ಕ ಟೈಮ್ ಅಂದರೆ ಟೈಮಲ್ಲ, ಇಷ್ಟೊತ್ತಿಗೆಲ್ಲ ಬರಬೇಕಿತ್ತಲ್ಲ, ಯಾಕೆ ಇನ್ನೂ ಬಂದಿಲ್ಲ? ಹಲೋ ಅಕ್ಕ, ಎಲ್ಲಿದ್ಯೆ? ಮನೇಲಿ. ಮನೆಯಲ್ಲ, ಬರೋದೆಷ್ಟೊತ್ತಾಗುತ್ತೆ ನೀನು? ನಾನ್ ಬರಲ್ಲಪ್ಪ. ಬರ್ತಿಲ್ವಾ? ಯಾಕೆ ಅಕ್ಕ? ನಾನ್ ಯಾಕೆ ಬರ್ಲಿ? ಶಿವ ಪೂಜೆಯಲ್ಲಿ ಕರಡಿಗೆ ತರ. ತಮಾಷೆ ಮಾಡ್ಬೇಡ್ವೆ ಅಕ್ಕ. ಮತ್ ನನ್ನನ್ನು ಯಾಕೆ ಇಲ್ಲಿಗೆ ಬರಕ್ ಹೇಳ್ದೆ? ದಯವಿಟ್ಟು ಸತಾಯಿಸ್ಬೇಡ್ವೆ, ಬೇಗ ಬಾರೆ. ಯಾಕೋ ಇಷ್ಟೊಂದು ನರ್ವಸ್ ಆಗಿದೀಯಾ? ಆ ಉಷಾ ಬೇರೆ. ಉಷಾ ಬೇರೆ ಇಲ್ಲೇ ಬಂದು ನಿಂತಿದ್ದಾಳ್ ಕಣೆ. ಹೌದಾ? ಯಾಕೆ ಅಂತ ವಿಚಾರಿಸ್ ಹೋಗು. ಅದ್ ಹೇಗೆ ಸಾಧ್ಯ? ನಾನೇನಾದ್ರೂ ಅಚೀವ್ ಮಾಡೋ ತನಕ ಅವಳ ಹತ್ರ ಮಾತಾಡಲ್ಲ, ಒಂದ್ ಫೋನ್ ಕೂಡ ಮಾಡಲ್ಲ ಅಂತ ನಿನ್ನ ಹತ್ರನೇ ಮಾತು ಕೊಟ್ಟಿಲ್ವಾ? ಇವತ್ ನಾನೇ ಹೇಳ್ತಿದ್ದೀನಿ, ಹೋಗ್ ಮಾತಾಡ್ಸು. ಏನೇ ಆಗಿದೆ ಅಕ್ಕ ನಿನ್ಗೆ? ನನ್ ಮುದ್ದು ತಮ್ಮನ್ ಬಗ್ಗೆ ನಂಬಿಕೆ ಬಂದಿದೆ. ನೀನ್ ಕೆಲ್ಸದಲ್ಲಿ ಆಸಕ್ತಿ ಕಳ್ಕೊಂಡಿದ್ಯಾ, ನಿನಗ್ ಜವಾಬ್ದಾರಿ ಬರ್ಲಿ ಅಂತ ಇಲ್ಲಿಂದ ಕೆಲ್ಸದಲ್ಲಿ ತೆಗ್ದು ನೀನ್ ಬೇರೆ ಕಡೆ ಕೆಲಸ ಹುಡ್ಕೋ ಅಂತ ಹೇಳ್ದಿ. ನೀನು ಸುನಿಲನ್ ಹತ್ರ ಹೋಗಿ ಕೆಲಸ ಹುಡುಕ್ತೆ. ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಿ ಅಂತ ಸುನಿಲ ನನಗೆ ಹೇಳ್ದ. ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟು ಒಳ್ಳೆ ಹೆಸರು ಸಂಪಾದನೆ ಮಾಡಿರೋನು ಇನ್ ಸ್ವಲ್ಪ ವರ್ಷದಲ್ಲೇ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿ ಒಳ್ಳೆ ಹೆಸರು ಸಂಪಾದನೆ ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ. ನನಗಷ್ಟೇ ಅಲ್ಲ, ನಮ್ಮನೆಯವ್ರು ಎಲ್ರಿಗೂ ಇದೆ. ಈಗ ನೀನ್ ನನ್ನ ತಮ್ಮ ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಆಗುತ್ತೆ. ಬರೀ ಹೆಮ್ಮೆ ಪಟ್ರೆ ಸಾಕ? ಅಕ್ಕನಾಗ ನನ್ನ ಕರ್ತವ್ಯ ನಾನು ಪಾಲಿಸ್ಬೇಕಲ್ವಾ? ಅದಕ್ಕೆ ನಾನು ಉಷಾನ್ ಹತ್ರ ಮಾತಾಡಿದ್ದೀನಿ. ನೀನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಜವಾಬ್ದಾರಿ ನನ್ನ ತಮ್ಮನಿಗೆ ಬಂದಿದೆ. ಈಗ ನನ್ನ ತಮ್ಮ ಎಲ್ಲಾ ರೀತಿಯಲ್ಲೂ ನಿನಗೆ ಯೋಗ್ಯ ಅಂತ ಹೇಳಿದ್ದೀನಿ. ನಿಜವಾಗ್ಲೂ? ನಿಜವಾಗ್ಲು. ಅವಳಿಗೂ ಈಗ ನಿನ್ ಬಗ್ಗೆ ಗೌರವ ಬಂದಿದೆ. ನಿನಗೆ ಮದ್ವೆ ಆಗಕ್ಕೆ ಮನ್ಸಾರೆ ಒಪ್ಪಿದಾಳೆ. ಹರಿ ಚಿಕ್ಕಪ್ಪ ಎಷ್ಟೇ ಆಗ್ಲಿ ಅವ್ರ ಗಂಡ. ಒಂದ್ ಹೆಣ್ಣು ತನ್ನ ಜೀವನ ಸಂಸಾರ ಅಂತ ಯೋಚನೆ ಮಾಡೋದು ತಪ್ಪಲ್ಲ ಅಲ್ವಾ? ಈ ವಿಷಯದಲ್ಲಿ ನಾನು ಒಪ್ಪಲ್ಲ. ಒಂದ ಎರಡ ಅವ್ನು ನಮಗೆ ಮಾಡಿರೋ ಅನ್ಯಾಯಗಳು, ಕಲಾಗೆ ಅವನಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಒಬ್ಬ ಹೆಂಡತಿಯಾಗಿ ಅವಳು ಅವನನ್ನ ಕ್ಷಮಿಸಬಹುದು, ಆದ್ರೆ ನಾನು ಈ ಮನೆ ಯಜಮಾನಿಯಾಗಿ ಅವನನ್ನ ಕ್ಷಮಿಸಲ್ಲ.